ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ವಿತ್ ಯುವರ್ ಲವರ್ ಎಂಟ್ರಿ ಆಗಿದೆ. ಆದರೆ ಫೈನಲಿ ಮನೆಗೆ ಬಂದ ಮೊದಲ ದಿನನೇ ವಿಧಿಯ ಲವರ್ ಜೊತೆ ಲಾಕ್ ಆಗ್ತಿದ್ದಾಳೆ. ಲಕ್ಷ್ಮಿ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಿದ್ಧವಾಗಿ ಬಿಟ್ಟಿದ್ದಾಳೆ ವಿಧಿ. ಹಾಗಾದರೆ ಏನಪ್ಪ ಆಗೋಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸ್ಟುಡಿಯೋದಲ್ಲಿರೋ ವೈಷ್ಣವ್ ಜೊತೆ ಲಕ್ಷ್ಮಿ ಮಾತಾಡಿಕೊಂಡು ಖುಷಿಯಿಂದ ತೇಲಾಡ್ತಾ ಖುಷಿಯಲ್ಲಿ ಬರ್ತಿದ್ದಾಳೆ. ಅವಳಿಗೆ ತನ್ನ ಗಂಡ ವೈಷ್ಣವ್ ಜೊತೆ ಮಾತಾಡ್ತಿರೋದೇ ಖುಷಿ. ಆದರೆ ಅದೇ ಒಂದು ಖುಷಿಲಿ ಮಾತಾಡ್ತಾ ಬರಬೇಕಿದ್ರೆ ಕಾವೇರಿ ಅವ್ರಿಗೆ ಡ್ಯಾಶ್ ಹೊಡ್ಬಿಡ್ತಾರೆ. ಈ ಕಡೆ ಕಾವೇರಿ ಅವರಂತೂ ಫುಲ್ ಸಿಟ್ಟಾಗ್ಬಿಡ್ತಾರೆ. ಎಲ್ಲಿ ನೋಡ್ಕೊಂಡು ಮಾತಾಡ್ತಿದ್ಯಾ ನೀನು, ಕಾಣಿಸಲ್ವ, ಭೂಮಿ ಮೇಲೆ ಕಣ್ಣು ಇಟ್ಕೋಬೇಕಲ್ವ, ಆಕಾಶದಲ್ಲಿ ಆರ್ತಾ ಇದೆಯಲ್ಲ ಅಂತ ರೇಗ್ತಿದ್ದಾರೆ. ನಂತರ ಈ ಕಡೆ ಸುಪ್ರೀತ್ ಅವ್ರು ಬಂದಿದ್ದೆ, ನಿಮ್ಮ ಸೊಸೆ ನಿಮ್ಮ ಮಗನ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದಾಳೆ, ಪ್ರೀತಿಲಿ ಹಕ್ಕಿಗಳ ಥರ ತೇಲ್ತಿದ್ದಾರೆ ಅದಕ್ಕೆ ಅಂತ ಹೇಳಿ ಉರ್ಸೋಕೆ ಶುರು ಮಾಡ್ತಾರೆ. ಈ ಕಡೆ ಕಾವೇರಿ ಅವ್ರಿಗಂತೂ ಸಹಿಸೋಕ್ಕಾಗೋದಿಲ್ಲ. ಆದರೆ ನಂತರ ಅಜ್ಜಿ ಅಂಕಿತ್ ಎಲ್ಲರೂ ಕೂಡ ಸೇರಿಕೊಂಡು ಸುಪ್ರೀತ್ ಅವ್ರು ಎಲ್ಲರೂ ಈ ಕಡೆ ಲಕ್ಷ್ಮಿಗೆ ಮೇಲಿಂದ ಮೇಲೆ ಪ್ರಶ್ನೆ ಕೇಳ್ತಾರೆ, ಹೇಗಿಸ್ತಿದ್ದಾರೆ ನೋಡಿ, ನಿಮ್ಮಿಂದಾನೆ ಎಷ್ಟೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ, ನಿಮ್ಮಿಂದಲೇ ಇದೆಲ್ಲ ಆಗಿದ್ದು ಅಂತ ಹೇಳಿ ಲಕ್ಷ್ಮಿ ನಾಚ್ಕೊಂಡು ರೂಮ್ಗೆ ಹೋಗ್ತಾಳೆ. ಆನಂತರ ಇಲ್ಲಿ ಎಲ್ಲರೂ ಕೂಡ ಊಟ ಕುತ್ಕೊಂಡಿದ್ದಾರೆ. ಇಲ್ಲಿ ವಿಧಿ ತನ್ನ ಲವ್ವರ್ ಜೊತೆ ಮಾತಾಡ್ತಿದ್ದಾಳೆ. ನಂತರ ಈ ಕಡೆ ಗಂಗಕ್ಕ ಊಟಕ್ಕೆ ಅಂತ ವಿಧಿನ ಕರಿತಿದ್ರೆ ಅಲ್ಲಿ ಲವ್ವರ್ ಜೊತೆ ಮಾತಾಡ್ತಿರೋ ವಿಧಿಗೆ ಡಿಸ್ಟರ್ಬ್ ಆಗಿಬಿಡುತ್ತೆ. ತಕ್ಷಣ ಕೋಪ ಮಾಡ್ಕೊಂಡು ಬಂದು ಏನು ಕಿರ್ಚ್ಕೋತಾ ಇದೆಯಾ ಅಂತ ಹೇಳಿ ಎಲ್ಲರ ಮೇಲೂ ರೇಗ್ತಿದ್ದಾಳೆ. ಯಾಕೆ ಊಟಕ್ಕೆ ತಾನೇ ಕರೆದಿದ್ದು ವಿಧಿ, ಅದಕ್ಕೆ ಯಾಕೆ ಆ ರೀತಿ ಹೇಳ್ತಿದ್ಯಾ, ಪಾಪ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ದೀವಿ ಅಂತ ಊಟಕ್ಕೆ ಕರೆದಿದ್ದೆ ಅಷ್ಟೇ ಅಂದಾಗ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಏನು ಎಂತ ಪಿಜ್ಜಾ ಬರ್ಗರ್ ಎಲ್ಲ ಮಾಡಿ ಹಾಕ್ಬಿಡ್ತಾರೆ, ಅದೇ ಅನ್ನ ಸಾಂಬಾರು ರಸಮು ಇನ್ನೇನು ಮಾಡಿದ್ದಾರೆ, ಅದೇ ತಾನೇ ಊಟ, ಎಕ್ಸ್ಟ್ರಾರ್ಡಿನರಿ ಏನಾದರೂ ಇದೆಯಾ, ಅದನ್ನು ಬಿಟ್ಟು ಅದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಬೇಕಾ ಆ ಅನ್ನ ಸಾರಿಗೆ ಅಂತ ಹೇಳ್ತಿದ್ರೆ ಏನು ಮಾತನ್ನು ಇಟ್ಕೊಂಡು ಮಾತಾಡುವಿದ್ವಿ. ಯಾಕೆ ರೀತಿ ಮಾತಾಡ್ತಿದ್ಯಾ, ಇತ್ತೀಚೆಗೆ ಸರಿಯಾಗಿ ಎಲ್ಲರ ಜೊತೆ ಬಿಹೇವ್ ಮಾಡೋಕ್ಕಾಗೋದಿಲ್ವಾ, ಸಂಸ್ಕಾರ ಇಟ್ಕೊಂಡು ಮಾತಾಡು, ಸುಮ್ಮನೆ ವಿನಾಕಾರಣ ಎಲ್ಲರ ಮೇಲೂ ಯಾಕೆ ರೇಗ್ತಾ ಇದೆಯಾ ಅಂತ ಹಬ್ಬ ಬುದ್ಧಿ ಹೇಳ್ತಿದ್ದಾರೆ. ಆದರೆ ವಿಧಿಗೆ ತುಂಬ ಕೋಪ ಬರುತ್ತೆ. ನಂತರ ಅಣ್ಣ ನಿನ್ನ ಮಗಳು ಯಾಕೋ ಹಾದಿ ತಪ್ತಿದ್ದಾಳೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾಗೆ ಕಾವೇರಿ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಬಟ್ ಇಲ್ಲಿ ಅಣ್ಣ ಕೂಡ ಹಾಗೆ ಅಂದ್ಕೊಂಡು ಹೌದು ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೋತಾರೆ. ಬಟ್ ನಂತರ ರೂಮಿಗೆ ಬರ್ತಿದ್ದಾಗೆ ಕಾವೇರಿ ಅವರು ಏನಿದು ಹೊರಗಡೆ ಅವ್ರ ಮುಂದೆ ಎಲ್ಲ ನಮ್ಮ ಮಗಳನ್ನ ಆಡ್ಕೊಳ್ಳೋದು, ನಮ್ಮ ಮಗಳು ಏನು ತಪ್ಪು ಮಾಡಿದ್ಲು ಅಂತ, ಅವಳು ಸರಿಯಾಗೇ ಇದ್ದಾಳೆ, ನಮ್ಮ ಮಕ್ಳ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಈ ಏಜಲ್ಲೆಲ್ಲ ಎಲ್ಲರೂ ಕೂಡ ಇದೇ ರೀತಿ ಆಡ್ತಾರಲ್ವ, ಸುಪ್ರೀತ ಏನು ಕಡಿಮೆ ಆಡ್ತಿದ್ದ, ಅವಳು ಹೇಗೆ ಆಡಿದ್ಲು ಟೀನೇಜಲ್ಲಿ ಅಂತ ಗೊತ್ತಿದೆ ಅಲ್ವಾ. ಈಗ ನಮ್ಮ ಹುಡುಗಿ 20 ವರ್ಷದ ಇದ್ದಾಳಷ್ಟೆ, ಅಂಥದ್ರಲ್ಲಿ ಹೀಗೆಲ್ಲ ರಿಯಾಕ್ಟ್ ಮಾಡೋದು ಸಹಜ. ಅದಕ್ಕೋಸ್ಕರ ಈ ರೀತಿ ಎಲ್ಲ ರೇಗೋ ತಪ್ಪಲ್ವಾ, ಅದು ಆ ಸುಪ್ರೀತಾ ಮುಂದೆ ಅಂತಿದ್ರೆ ಸುಪ್ರೀತಾ ಹೇಳಿದ್ದು ತಪ್ಪ, ಸುಪ್ರೀತಾ ಸರಿಗೆ ಹೇಳಿದಲ್ವ, ನಮ್ಮ ಆಗಲ್ಲ ಅಂದ ಮಾತ್ರಕ್ಕೆ ನಿನಗೆ ಅವಳು ಹೇಳಿದ್ದೆಲ್ಲ ತಪ್ಪು ಅಂತ ಅನ್ಕೋಬೇಡ. ಅವಳು ಹೇಳಿದ ಮಾತುಗಳು ಸರಿಯಾಗೇ ಇದೆ. ಅವಳು ನನ್ನ ತಂಗಿ ನನ್ನ ಮಗಳು ಸರಿಯಾಗಿರಬೇಕು ಅಂತ ಹೇಳಿದ್ರೆ ಅದನ್ನು ನಂಬಿ ನಾನು ಹೇಳೋದ್ರಲ್ಲಿ ಏನು ತಪ್ಪಿದೆ, ನನಗೂ ಕೂಡ ಅದೇ ರೀತಿ ಫೀಲ್ ಆಗ್ತದೆ ಅಂತ ಹೇಳ್ತಾರೆ. ನಂತರ ನಾವು ಈ ಬಾರಿ ಯಾವುದೇ ರೀತಿ ಸೂಪರ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಇಲ್ಲ ಮಾಡಲೇಬೇಕು, ಯಾಕೆ ಮಾಡಬಾರ್ದು, ಅದಕ್ಕೂ ಇದಕ್ಕೂ ಏನು ಸಂಬಂಧ, ನಾವು ಮಾಡೋಣ ಅವರು ಮಾಡೋಣ, ನಾವು ಗೆಲ್ಲೇಬೇಕು ಅಂತ ಕಾವೇರಿ ಅವ್ರು ಹೇಳಿದಾಗ ಏನು ಮಾತಾಡ್ತಿದ್ಯಾ, ನಾವು ಗೆಲ್ಲಬೇಕಾ, ಮಕ್ಕಳು ಗೆಲ್ಲಬೇಕು ಅಂತ ಅನ್ಕೋಬೇಕಲ್ವ. ಅಂದಾಗ ಮಕ್ಕಳು ಗೆಲ್ಲಬೇಕು ಅಂದ್ರೆ ನಾವೇ ಅಲ್ವಾ ಇಷ್ಟು ವರ್ಷ ಪಾರ್ಟಿಸಿಪೇಟ್ ಮಾಡ್ತಿದ್ದಿದ್ದು, ಅವ್ರಿಗೆ ಒಂದು ಒಳ್ಳೆ ಕಾಂಪಿಟೇಷನ್ ಬೇಕಲ್ವ, ಅದಕ್ಕೋಸ್ಕರ ಅಂದಾಗ ನನಗೆ ಗೊತ್ತಿದೆ ನಿನಗೋಸ್ಕರ ಅಂತ. ಸರಿ, ಇಷ್ಟು ವರ್ಷ ನಿನಗೋಸ್ಕರ ಮಾಡಿದೆ, ಆದರೆ ಈ ವರ್ಷ ನನ್ನ ಮಕ್ಳಿಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಒಪ್ಕೋತಾರೆ. ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ವಿಧಿ ಒಂದು ಪಿಜ್ಜಾ ಬರ್ಗರ್ನ ಕೇಳಿದ್ರು ಅಂತ ಗಂಗಕ್ಕ ಪಿಜ್ಜಾ ಬರ್ಗರ್ನ ನೋಡಿಕೊಂಡು ಮಾಡೋದಕ್ಕೆ ಪ್ರಿಪೇರ್ ಮಾಡೋಕೆ ಹೋಗ್ತಿದ್ರೆ ಈ ಕಡೆ ಲಕ್ಷ್ಮಿ ಮತ್ತು ಅಂಕಿತ್ ಬಂದು ಏನು ಗಂಗಕ್ಕ ಅವ್ರ ಮಾತನ್ನು ಸೀರಿಯಸ್ ಆಗಿ ತೊಗೊಂಡು ನೀವು ಪಿಜ್ಜಾ ಬರ್ಗರ್ ಮಾಡೋಕೆ ಹೋಗಿದ್ದೀರಾ ಅಂತ, ಹೌದು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ನಿಮ್ಗೆ ಏನು ಬೇಕೋ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನೇ ತಂದ್ಕೊಡ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಅಂಕಿತ ತೊಗೊಂಡು ಬರ್ತೀನಿ ಅಂತ ಹೋಗೋಷ್ಟರಲ್ಲಿ ಫೈನಲಿ ಇಲ್ಲಿ ಮನೆಗೆ ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ದಾಳೆ. ಪಿಜ್ಜಾ ತಂದಿದ್ದು ಬೇರೆ ಯಾರು ಅಲ್ಲ, ವಿಧಿಯ ಲವ್ವರ್ ಆಗಿದೆ. ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ, ಡೋರ್ ಓಪನ್ ಮಾಡಿದ್ರೆ ಪಿಜ್ಜಾ ಕೈಯಲ್ಲಿದೆ. ನಂತರ ಬೇಬಿ ಅಂತ ಹೇಳಿ ಬಂದೇ ಬಿಡ್ತಾಳೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಏನಿದು ಈ ಕೊರಿಯರ್ ಬಾಯ್ ನಿನಗೆ ಗೊತ್ತಾ, ಬೇಬಿ ಅಂತ ಕರೀತಿದ್ಯಾ ಅಂದಾಗ ನಾನೇನು ಬೇಬಿ ಅಂತ ಕರೆದೆ, ನಿಮಗೆಲ್ಲ ಆ ರೀತಿ ಕೇಳಿಸಿರ್ಬೇಕು ಅಂತ ಹೇಳಿದ್ರೆ ಗಂಗಕ್ಕ ಲಕ್ಷ್ಮಿ ನಮಗೂ ಕೂಡ ಅದೇ ರೀತಿ ಕೇಳಿಸ್ತು ಅಂತಾರೆ. ನನಗೇನು ಹುಚ್ಚ ಈ ಕೊರಿಯರ್ ಬಾಯ್ನೆಲ್ಲ ಬೇಬಿ ಅಂತ ಕರೆಯೋದಕ್ಕೆ ಅಂತ ಹೇಳ್ತಾರೆ. ಆದರೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ನಂತರ ಈ ಕಡೆ ಯಾವ ಪಿಜ್ಜಾ ಇದು, ನೀವೇನು ಡ್ರೆಸ್ಸೇ ಹಾಕಿಲ್ವಲ್ಲ ಅಂದಾಗ ಡಾರ್ಲಿಂಗ್ ಪಿಜ್ಜಾ ಈಗ ತಾನೇ ಆರಂಭ ಆಗ್ತದೆ, ಇನ್ನೂ ಕೂಡ ಅಫಿಷಿಯಲ್ ಆಗಿಲ್ಲ ಅಂತ ಹೇಳ್ತಾರೆ. ನಂತರ ಪಿಜ್ಜಾ ಕೊಡ್ತಾರೆ. ನಂತರ ಈ ಕಡೆ ವಿಧಿ ಹೋಗಿ ನಾನು ಟಿಪ್ಸ್ ಕೊಡಬೇಕು, ಒಂದು 50 ರೂಪಾಯಿ ತೊಗೊಂಡು ಬನ್ನಿ ಅಂತ ಲಕ್ಷ್ಮಿನ ಕಳಿಸ್ತಾಳೆ. ಈ ಕಡೆ ಲಕ್ಷ್ಮಿ ಹೋಗದೇ ಇದ್ರು ಕೂಡ ಅದಕ್ಕೆ ಆಗಿ ಒಂದು ಚಿಲ್ಲರೆ ಕೆಲಸ ಮಾಡೋಕ್ಕೂ ಕೂಡ ಬರೋದಿಲ್ವಲ್ಲ ನೀವು ಅಂತದಾಗೆ ಸರಿ ಆಯಿತು ಅಂತ
ಲಕ್ಷ್ಮಿನೇ ಹೋಗಿ ತೊಗೊಂಡು ಬರೋಕ್ಕೆ ಹೋದರೆ ಈ ಕಡೆ ಹಗ್ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ವಿಧಿ ನಂತರ ಅವಳ ರೂಮಲ್ಲಿ ಅವನಿದ್ದಾನೆ, ಜೊತೆಗೆ ಫೋನನ್ನು ಹಾಲಲ್ಲಿ ಬಿಟ್ಟಿರೋದ್ರಿಂದ ಇದು ಯಾರ ಫೋನ್ ಅಂತ ಅಂಕಿತ್ ಲಕ್ಷ್ಮಿ ಅನ್ಕೋತಿದ್ದಾಗೆ ಇದು ನಮ್ಮ ಮನೆಯವ್ರದಂತೂ ಅಲ್ಲ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಅಂದ್ಕೊಂಡು ಬಂದರೆ ಅಷ್ಟರಲ್ಲಿ ಈ ಕಡೆ ಕೊರಿಯರ್ ಬಾಯ್ ರೀತಿ ಬಂದರು ವಿಧಿ ಲವರ್ ಬಂದು ಇದು ನನ್ನ ಫೋನ್ ಮೇಡಮ್ ಅಂತ ಹೇಳ್ತಾರೆ. ಈ ಕಡೆ ನೀವು ಹೇಗೆ ಒಳಗೆ ಬಂದ್ರಿ ಅಂದಿದ್ದಕ್ಕೆ ಫೋನ್ ಬಿಟ್ಟು ಹೋಗಿದೆ ಅಂತ ಹೇಳ್ತಾರೆ. ಜೊತೆಗೆ ನೀವು ಯಾಕೆ ರೂಮಲ್ಲಿ ಇದು ಫೋನ್ ಬಿಟ್ಟು ಹೋಗಿದ್ದು ಇಲ್ಲಲ್ವಾ ಅಂತ ಹೇಳ್ತಿದ್ದಾರೆ. ಫೈನಲಿ ಈ ಕಡೆ ಲಾಕ್ ಆಗ್ತಿದ್ದಾರೆ. ನನಗೂ ಕೂಡ ಅನ್ನಿಸ್ತಿದೆ, ಆಗಿಂದ ಅನುಮಾನ ಬರ್ತಿದೆ. ಹೇಳಿ ವಿಧಿ ರೂಮಲ್ಲಿ ನೀವು ಯಾಕಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಲಕ್ಷ್ಮಿ, ನನಗೆ ಗೊತ್ತಾಗಬೇಕು ಅಂತ. ಫೈನಲಿ ಲಾಕ್ ಆಗ್ತಿರೋ ವಿಧಿ ಸತ್ಯ ಹೇಳಿ ಬಿಡ್ತಾಳ. ಮತ್ತೆ ಇನ್ನೇನೋ ನೆಪ ಹೇಳಿ ತಪ್ಪಿಸ್ಕೊಂಡು ಈಗ ವಿಧಿ ಆಟ ಶುರುವಾಗಿದೆ. ಹಾಗಿದ್ರೆ ಹೀಗೆ ಇಲ್ಲಿ ವಿಧಿ ಲಕ್ಷ್ಮಿ ಕೈಗೆ ಸಿಕ್ಕಾಕೋತಾಳೆ. ಅವಳ ಮುಖವಾಡನೆ ಹೀಗೆ ಲಕ್ಷ್ಮಿ ಕಳ್ಸಿ ಬೀಳಿಸ್ತಾಳೆ. ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.